ಎಲ್ಲರಿಗೂ ನಮಸ್ಕಾರ. ಮೌನವೇ ಪ್ರೀತಿಯ ಭಾಷೆ ಧಾರಾವಾಹಿಯ ಸಂಚಿಕೆ 9ರ ಈ ವಿಸ್ತೃತ ಮಹಾಸಂಚಿಕೆಯ ಮೊದಲ ಭಾಗದ ಕಥೆಯನ್ನು ಅತ್ಯಂತ ವಿವರವಾಗಿ ಮತ್ತು ಆಳವಾಗಿ ಅನುಭವಿಸೋಣ. ವಿಕ್ರಮ್ ತನ್ನ ಕೈಯಲ್ಲಿದ್ದ ಮಾರಕಗನ್ನಿಂದ ಗುಂಡು ಹಾರಿಸಲು ಟ್ರಿಗರ್ ಒತ್ತುವ ಆ ಮಹತ್ವದ ಕ್ಷಣದಲ್ಲಿ ಚಲಿಸುತ್ತಿದ್ದ ಸರಕು ರೈಲು ತನ್ನ ವೇಗವನ್ನು ಮತ್ತಷ್ಟು ಹೆಚ್ಚಿಸಿ ಹಳಿಗಳ ಮೇಲೆ ಮುನ್ನುಗ್ಗುತ್ತದೆ. ವಿಕ್ರಮ್ ಹಾರಿಸಿದ ಗುಂಡು ಕೇವಲ ರೈಲಿನ ಗಟ್ಟಿಯಾದ ಕಬ್ಬಿಣದ ಬೋಗಿಗೆ ತಗುಲಿ ಕಿಡಿ ಹಾರುತ್ತದೆಯೇ ಹೊರತು ಒಳಗೆ ಸುರಕ್ಷಿತವಾಗಿ ಅಡಗಿಕೊಂಡಿದ್ದ ರುದ್ರ ಮತ್ತು ಮೇಘನಾಗೆ ಯಾವುದೇ ಅಪಾಯವಾಗುವುದಿಲ್ಲ. ವಿಕ್ರಮ್ ಕ್ರೋಧಾವೇಶದಿಂದ ತನ್ನ ಕಾರಿನಿಂದ ಕೆಳಗೆ ಜಿಗಿದು, ಬಿಡಬೇಡಿ ಅವರನ್ನು, ಆ ರೈಲನ್ನು ಹಿಂಬಾಲಿಸಿ ಎಂದು ಹುಚ್ಚನಂತೆ ಕಿರುಚಾಡುತ್ತಾ ತನ್ನ ಗೂಂಡಾಗಳಿಗೆ ಆದೇಶ ನೀಡುತ್ತಾನೆ. ಆದರೆ ರೈಲು ಕಾಡಿನ ದಟ್ಟವಾದ ಮರಗಳು, ಕತ್ತಲೆಯ ಸುರಂಗಗಳು ಮತ್ತು ದೂರದ ಹಾದಿಯ ನಡುವೆ ಕ್ಷಣಮಾತ್ರದಲ್ಲಿ ಮರೆಯಾಗಿ ಹೋಗುತ್ತದೆ. ವಿಕ್ರಮ್ನ ಆಕ್ರೋಶ ಮತ್ತು ಸೋಲು ಅಲ್ಲಿಯೇ ಕರಗಿ ಹೋಗುತ್ತದೆ. ರೈಲಿನ ವಿಶಾಲವಾದ ಹಾಗೂ ನಿರ್ಜನವಾದ ಸುರಕ್ಷಿತ ಬೋಗಿಯೊಳಗೆ ಕುಳಿತ ರುದ್ರ ಮತ್ತು ಮೇಘನ ಆಳವಾದ ಉಸಿರನ್ನು ಹೊರಹಾಕಿ ತಾತ್ಕಾಲಿಕವಾಗಿ ತಾವು ದೊಡ್ಡ ಜೀವನ್ಮರಣದ ಗಂಡಾಂತರದಿಂದ ಪಾರಾಗಿರುವುದನ್ನು ನೆನೆದು ಸಮಾಧಾನಗೊಳ್ಳುತ್ತಾರೆ. ಮೇಘನಾಳ ಕಣ್ಣುಗಳಲ್ಲಿ ಕೃತಜ್ಞತೆಯ ಕಣ್ಣೀರು ಉಕ್ಕಿಬರುತ್ತದೆ. ಅವಳು ತನ್ನ ನಡುಗುತ್ತಿರುವ ಕೈಯನ್ನು ರುದ್ರನ ಗಟ್ಟಿಯಾದ ಕೈಯ ಮೇಲೆ ಇಟ್ಟು ಎಂದಿಗೂ ಈ ಕೈಯನ್ನು ಬಿಡದಂತೆ ಭದ್ರವಾಗಿ ಹಿಡಿದುಕೊಳ್ಳುತ್ತಾಳೆ. ರುದ್ರ ಕೂಡ ಅವಳ ಕಣ್ಣೀರನ್ನು ತನ್ನ ಕೈಯಿಂದ ಮೃದುವಾಗಿ ಒರೆಸಿ ತನ್ನ ಉಸಿರು ಇರುವವರೆಗೆ ಅವಳನ್ನು ಕಾಪಾಡುವ ದೃಢವಾದ ಭರವಸೆಯನ್ನು ನೀಡುತ್ತಾನೆ. ಆ ಚಲಿಸುವ ರೈಲಿನ ಲಯಬದ್ಧ ಸದ್ದಿನ ನಡುವೆ ಇಬ್ಬರ ನಡುವಿನ ಪ್ರೀತಿಯ ಮೌನ ಮಾತುಗಳು ಆ ಕಷ್ಟದ ಸಮಯದಲ್ಲೂ ಒಂದು ಹೊಸ ಧೈರ್ಯವನ್ನು ತುಂಬುತ್ತವೆ. ವಿಕ್ರಮ್ನ ಕರಾಳ ಬಲೆಯಿಂದ ತಾತ್ಕಾಲಿಕವಾಗಿ ಮುಕ್ತಿ ಪಡೆದು ಹೊಸ ಗಮ್ಯಸ್ಥಾನದತ್ತ ಸಾಗುತ್ತಿರುವ ಈ ಮೂಕ ಪ್ರೇಮಿಗಳ ಪ್ರಯಾಣ ಅತ್ಯಂತ ರೋಚಕವಾಗಿ ಮುಂದುವರಿಯುತ್ತದೆ. ಚಲಿಸುತ್ತಿದ್ದ ಆ ಸರಕು ರೈಲು ರಾತ್ರಿ ಇಡೀ ನಿರಂತರವಾಗಿ ಸಾಗಿ ಬೆಳಗಾಗುವಷ್ಟರಲ್ಲಿ ಒಂದು ದೊಡ್ಡ ಹಾಗೂ ಜನಸಂದಣಿಯಿಂದ ಕಿಕ್ಕಿರಿದು ತುಂಬಿದ ಅಪರಿಚಿತ ಮಹಾನಗರದ ರೈಲು ನಿಲ್ದಾಣದ ಹೊರವಲಯದಲ್ಲಿ ಬಂದು ನಿಲ್ಲುತ್ತದೆ. ಸುತ್ತಲೂ ಕಾವಲುಗಾರರು ಅಥವಾ ಯಾರ ಕಣ್ಣಿಗೂ ಬೀಳದಂತೆ ರುದ್ರ ಅತ್ಯಂತ ಜಾಗರೂಕತೆಯಿಂದ ಮೇಘನಾಳನ್ನು ರೈಲಿನಿಂದ ಕೆಳಗೆ ಇಳಿಸುತ್ತಾನೆ. ಈ ಹೊಸನಗರ ಇವರಿಗೆ ಸಂಪೂರ್ಣವಾಗಿ ಅಪರಿಚಿತವಾಗಿರುತ್ತದೆ ಮತ್ತು ಇಲ್ಲಿ ಇವರನ್ನು ರಕ್ಷಿಸಲು ಯಾರ ಪರಿಚಯವೂ ಇರುವುದಿಲ್ಲ. ಕಳೆದ ಇಡೀ ರಾತ್ರಿ ಪ್ರಯಾಣದ ಆಯಾಸ ಮತ್ತು ಹಸಿವಿನಿಂದ ಮೇಘನಾಳಿಗೆ ನಿಲ್ಲಲು ಕೂಡ ಶಕ್ತಿಯಿರುವುದಿಲ್ಲ. ಅವಳ ಮುಖ ಸಂಪೂರ್ಣವಾಗಿ ಬಿಳುಚಿಕೊಂಡಿರುತ್ತದೆ. ರುದ್ರ ಇದನ್ನು ಗಮನಿಸಿ ನಿಲ್ದಾಣದ ಹತ್ತಿರದಲ್ಲೇ ಇದ್ದ ಒಂದು ಸಣ್ಣ ಮತ್ತು ಅಷ್ಟೇನೂ ಜನರಿಲ್ಲದ ಹೋಟೆಲ್ಗೆ ಅವಳನ್ನು ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಒಂದು ಮೂಲೆಯ ಮೇಜಿನ ಬಳಿ ಕುಳಿತುಕೊಂಡು ಮೇಘನಾಳಿಗೆ ಕುಡಿಯಲು ಬಿಸಿಯಾದ ನೀರು ಮತ್ತು ಹಸಿವು ನೀಗಿಸಲು ಸ್ವಲ್ಪ ತಿಂಡಿಯನ್ನು ತಂದುಕೊಡುತ್ತಾನೆ. ಮೇಘನಾ ಕೃತಜ್ಞತೆಯಿಂದ ಆ ಆಹಾರವನ್ನು ಸ್ವೀಕರಿಸಿ ಸ್ವಲ್ಪ ನೀರನ್ನು ಕುಡಿದು ಚೇತರಿಸಿಕೊಳ್ಳುತ್ತಾಳೆ. ಆದರೆ ಆಕೆಯ ಮನಸ್ಸಿನಲ್ಲಿರುವ ಭಯ ಮಾತ್ರ ಹಾಗೆಯೇ ಇರುತ್ತದೆ. ಅವಳು ಹೋಟೆಲ್ ಮೇಜಿನ ಮೇಲಿದ್ದ ಕಾಗದದ ತುಂಡಿನ ಮೇಲೆ ತನ್ನ ಬೆರಳಿನಿಂದ ಬರೆಯುತ್ತಾ ಅಥವಾ ಸನ್ನೆ ಮಾಡುತ್ತಾ, ನಾವು ಮುಂದೆ ಎಲ್ಲಿಗೆ ಹೋಗುತ್ತೇವೆ? ವಿಕ್ರಮ್ ನಮ್ಮನ್ನು ಈ ದೊಡ್ಡ ನಗರದಲ್ಲೂ ಬಿಡುವುದಿಲ್ಲವಲ್ಲ ಎಂದು ತನ್ನ ಆಳವಾದ ಆತಂಕವನ್ನು ವ್ಯಕ್ತಪಡಿಸುತ್ತಾಳೆ. ಅವಳ ಕಣ್ಣುಗಳಲ್ಲಿ ಮೂಡಿದ ಆ ಅಳಕನ್ನು ನೋಡಿದ ರುದ್ರ ತಕ್ಷಣವೇ ತನ್ನ ಕೈಯನ್ನು ಮೇಘನಾಳ ಕೈ ಮೇಲೆ ಗಟ್ಟಿಯಾಗಿ ಇಟ್ಟು, ನಾನು ಇರುವವರೆಗೆ ನಿನಗೆ ಯಾರೂರು ಒಂದು ಕೂದಲು ಕೂಡ ಕೊಂಕಿಸಲು ಬಿಡುವುದಿಲ್ಲ, ನಂಬಿಕೆ ಇಡು ಎಂಬ ದೃಢವಾದ ಭರವಸೆಯನ್ನು ತನ್ನ ಕಣ್ಣುಗಳ ಮೂಲಕವೇ ನೀಡುತ್ತಾನೆ. ಆ ಅಪರಿಚಿತ ನಗರದ ನಡುಬೀದಿಯಲ್ಲಿ ಇಬ್ಬರೂ ಪರಸ್ಪರ ಧೈರ್ಯ ತುಂಬಿಕೊಳ್ಳುತ್ತಾ ಮುಂದಿನ ಹೆಜ್ಜೆಯನ್ನು ಇಡಲು ಮಾನಸಿಕವಾಗಿ ಸಿದ್ಧರಾಗುತ್ತಾರೆ. ಮತ್ತೊಂದೆಡೆ ರುದ್ರ ಮತ್ತು ಮೇಘನಾ ರೈಲಿನಿಂದ ತಪ್ಪಿಸಿಕೊಂಡು ಹೋಗಿರುವ ವಿಷಯ ತಿಳಿದ ವಿಕ್ರಮ್ ಆಕ್ರೋಶದಿಂದ ತನ್ನ ಕಚೇರಿಯಲ್ಲಿ ಕುರ್ಚಿಗಳನ್ನು ಒದೆಯುತ್ತಾ ಕಿರುಚಾಡುತ್ತಿರುತ್ತಾನೆ. ಅವರು ಎಷ್ಟೇ ದೂರ ಓಡಿ ಹೋಗಿಸ್ಲಿ ಈ ರಾಜ್ಯ ಬಿಟ್ಟು ಹೊರಗೆ ಹೋಗಲು ಸಾಧ್ಯವಿಲ್ಲ. ಅವರನ್ನು ಜೀವಂತವಾಗಿ ಅಥವಾ ಶವವಾಗಿ ನನ್ನ ಮುಂದೆ ಕರೆತನ್ನಿ ಎಂದು ತನ್ನ ಮುಖ್ಯ ಗೂಂಡಾಗಳಿಗೆ ಕಠಿಣ ಆದೇಶ ಹೊರಡಿಸುತ್ತಾನೆ. ವಿಕ್ರಮ್ ತನ್ನ ಪ್ರಭಾವ ಮತ್ತು ಹಣವನ್ನು ಬಳಸಿ ರಾಜ್ಯದ ಎಲ್ಲಾ ರೈಲು ನಿಲ್ದಾಣಗಳು, ಬಸ್ ನಿಲ್ದಾಣಗಳು, ಮಾರುಕಟ್ಟೆಗಳು ಮತ್ತು ಪ್ರಮುಖ ಹೆದ್ದಾರಿಗಳಲ್ಲಿ ರುದ್ರ ಮತ್ತು ಮೇಘನಾಳ ಫೋಟೋಗಳಿರುವ ಕರಪತ್ರಗಳನ್ನು ಹಂಚಿ ತೀವ್ರವಾದ ಹುಡುಕಾಟ ನಡೆಸುತ್ತಾನೆ. ಕೇವಲ ಅಷ್ಟು ಮಾತ್ರವಲ್ಲದೆ ಮೇಘನಾಳ ಗತಕಾಲದ ರಹಸ್ಯ ಮತ್ತು ಅವಳ ಕುಟುಂಬದ ಆಸ್ತಿಪಾಸ್ತಿಯ ದಾಖಲೆಗಳ ಸುಳಿವು ಯಾರಿಗಾದರೂ ಸಿಕ್ಕರೆ ತಮಗೆ ತಕ್ಷಣ ತಿಳಿಸುವಂತೆ ತನ್ನ ಆಪ್ತ ನಂಬಿಕಸ್ಥರಿಗೆ ಗುಪ್ತವಾಗಿ ಸೂಚನೆ ನೀಡುತ್ತಾನೆ. ವಿಕ್ರಮ್ನ ಈ ಕರಾಳ ಬಲೆ ಇಡೀ ರಾಜ್ಯದಾದ್ಯಂತ ಹರಡಿಕೊಳ್ಳುವುದರಿಂದ ಮೂಕಪ್ರೇಮಿಗಳ ಮುಂದಿನ ಹೆಜ್ಜೆ ಪ್ರತಿಕ್ಷಣವೂ ಅಗ್ನಿಪರೀಕ್ಷೆಯಂತೆ ಬದಲಾಗುತ್ತದೆ. ನಗರದ ಆ ಗದ್ದಲದ ವಾತಾವರಣದಲ್ಲಿ ಹೆಚ್ಚು ದಿನ ತಂಗುವುದು ಅತ್ಯಂತ ಅಪಾಯಕಾರಿ ಎಂದು ಅರಿತ ರುದ್ರ ಆ ಮಹಾನಗರದ ತೀರಾ ಹೊರವಲಯದಲ್ಲಿರುವ ಒಂದು ಶಾಂತವಾದ ಹಾಗೂ ಯಾರೂ ಸುಲಭವಾಗಿ ಗುರುತಿಸದ ಹಳೆಯ ವಸತಿ ಪ್ರದೇಶದ ಕಡೆಗೆ ಮೇಘನಾಳನ್ನು ಕರೆದುಕೊಂಡು ಹೋಗುತ್ತಾನೆ.
ಆ ಕಿರಿದಾದ ಹಾದಿಯಲ್ಲಿ ನಡೆಯುತ್ತಾ ಸಾಗುವಾಗ ಇಬ್ಬರಿಗೂ ದಾರಿಯೇಷದು ಕಷ್ಟಗಳು ಎದುರಾಗುತ್ತವೆ. ಕೊನೆಗೆ ಅಲ್ಲಿ ಒಬ್ಬ ಅತ್ಯಂತ ದಯಾಳು ವೃದ್ಧೆಯ ಪರಿಚಯವಾಗುತ್ತದೆ. ಆ ವೃದ್ಧೆ ಇವರ ಅಧೀರಗೊಂಡ ಮುಖ ಹಾಗೂ ಸಂಕಷ್ಟದ ಪರಿಸ್ಥಿತಿಯನ್ನು ಇಂಟ್ರೆಸ್ಟಿಂಗ್ಲಿ ಕರಗಿ ಹೋಗಿ ತನ್ನ ಮನೆಯ ಒಂದು ಸಣ್ಣ ಹಾಗೂ ಸುರಕ್ಷಿತ ಕೋಣೆಯನ್ನು ತಾತ್ಕಾಲಿಕವಾಗಿ ಇರಲು ಬಿಡುತ್ತಾಳೆ. ಮೇಘನಾ ಆ ಮನೆಯಲ್ಲಿ ಬಂದು ಕಾಲಿಟ್ಟ ಕೂಡಲೇ ಆಯಾಸದಿಂದ ಮಂಚದ ಮೇಲೆ ಮಲಗಿ ಸ್ವಲ್ಪ ಆರಾಮ ಪಡೆಯುತ್ತಾಳೆ. ರುದ್ರ ಆ ವೃದ್ಧೆಯ ಮನೆಗೆಲಸಗಳಲ್ಲಿ ಸಣ್ಣಪುಟ್ಟ ಸಹಾಯ ಮಾಡುತ್ತಾ ಪ್ರಾಮಾಣಿಕವಾಗಿ ದುಡಿದು ಮೇಘನಾಳಿಗೆ 2 ಹೊತ್ತಿನ ಊಟ ಮತ್ತು ಭದ್ರತೆಯನ್ನು ಒದಗಿಸಲು ಗಟ್ಟಿಯಾಗಿ ನಿರ್ಧರಿಸುತ್ತಾನೆ. ಹೊರಗಿನ ಪ್ರಪಂಚದಲ್ಲಿ ಬಿರುಗಾಳಿಯಂತೆ ಶತ್ರುಗಳು ಹುಡುಕಾಡುತ್ತಿದ್ದರೂ ಆ ಸಣ್ಣ ಕೋಣೆಯ ಒಳಗೆ ಇಬ್ಬರ ನಡುವೆ ಮೂಡುತ್ತಿರುವ ಆ ಶುದ್ಧ ಪ್ರೀತಿ ಮತ್ತು ಪರಸ್ಪರ ಕಾಳಜಿ ಒಂದು ಹೊಸ ಬೆಳಕನ್ನು ತರುತ್ತದೆ. ಕಷ್ಟದ ಕಾರ್ಮೋಡಗಳು ಕವಿದಿದ್ದರೂ ರುದ್ರನ ಸಾಥ್ ಮೇಘನಾಳಲ್ಲಿ ಹೊಸ ಜೀವ ತುಂಬುತ್ತದೆ. ಕೆಲವೇ ದಿನಗಳು ಆ ಶಾಂತ ವಾತಾವರಣದಲ್ಲಿ ಕಳೆದರೂ ವಿಕ್ರಮ್ ಕಳುಹಿಸಿದ ಕುಖ್ಯಾತ ಗೂಂಡಾಗಳ ಮತ್ತೊಂದು ಗುಂಪು ಆ ನಗರದ ಕಡೆಗೂ ತಮ್ಮ ಸುಳುವನ್ನು ಹುಡುಕಿಕೊಂಡು ಬರುತ್ತದೆ. ವಿಕ್ರಮ್ ತನ್ನ ಪ್ರಭಾವವನ್ನು ಬಳಸಿ ನಗರದ ಪ್ರತಿಯೊಂದು ಮೂಲೆಗೂ ರುದ್ರ ಮತ್ತು ಮೇಘನಾಳ ಫೋಟೋಗಳನ್ನು ಕಳುಹಿಸಿರುತ್ತಾನೆ. ಅಂತಹದ್ದೇ ಒಂದು ಕ್ಷಣದಲ್ಲಿ ರುದ್ರ ಹತ್ತಿರದ ಮಾರುಕಟ್ಟೆಗೆ ದಿನಸಿ ಸಾಮಗ್ರಿಗಳನ್ನು ತರಲು ಹೋದಾಗ ಅಲ್ಲಿದ್ದ ಕೆಲವರು ವಿಕ್ರಮ್ ನೀಡಿದ ಕರಪತ್ರದಲ್ಲಿದ್ದ ಫೋಟೋವನ್ನು ಗುರುತಿಸಿ ತಕ್ಷಣವೇ ವಿಕ್ರಮ್ನ ಆಳುಗಳಿಗೆ ಫೋನ್ ಮಾಡಿ ಖಚಿತ ಮಾಹಿತಿ ನೀಡುತ್ತಾರೆ. ಶತ್ರುಗಳು ನೇರವಾಗಿ ರುದ್ರ ಮತ್ತು ಮೇಘನಾ ಅಡಗಿರುವ ಆ ವೃದ್ಧೆಯ ಮನೆಯ ಕಡೆಗೆ ರಭಸವಾಗಿ ಬರಲು ಹೊರಡುತ್ತಾರೆ. ಈ ಭಯಾನಕ ವಿಷಯ ಹತ್ತಿರದ ಮೂಲೆಯೊಂದರಿಂದ ರುದ್ರನಿಗೆ ಹೇಗೋ ತಿಳಿಯುತ್ತದೆ. ಅವನು ಯಾವುದೇ ಕ್ಷಣವನ್ನು ವ್ಯರ್ಥ ಮಾಡದೆ ಗಾಬರಿಯಿಂದ ಓಡಿಬಂದು ಮೇಘನಾಳನ್ನು ಮತ್ತೊಮ್ಮೆ ಸುರಕ್ಷಿತವಾಗಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ಸಿದ್ಧತೆ ಮಾಡುತ್ತಾನೆ. ಬೇಗ ಬಾ ಮೇಘನಾ, ಶತ್ರುಗಳು ನಮ್ಮನ್ನು ಸಮೀಪಿಸುತ್ತಿದ್ದಾರೆ ಎಂದು ಸನ್ನೆಯಿಂದಲೇ ಎಚ್ಚರಿಸುತ್ತಾನೆ. ಈ ಬಾರಿ ವಿಕ್ರಮ್ನ ಮನುಷ್ಯರ ಕಣ್ಣಿಗೆ ಸಿಕ್ಕಿಹಾಕಿಕೊಳ್ಳದೆ ರುದ್ರನಿಗೆ ಮೇಘನಾಳನ್ನು ರಕ್ಷಿಸಿ ಮತ್ತೊಮ್ಮೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆಯೇ? ಅಥವಾ ಇಬ್ಬರೂ ಆ ಕ್ರೂರ ಶತ್ರುಗಳ ಬಲೆಗೆ ಬೀಳುತ್ತಾರೆಯೇ? ಈ ರೋಚಕ ಹಾಗೂ ಉಸಿರುಕಟ್ಟುವ ಪ್ರಶ್ನೆಯೊಂದಿಗೆ ಸಂಚಿಕೆ 9 ಸಂಪೂರ್ಣಗೊಳ್ಳುತ್ತದೆ. ಹೊಸ ನಗರದ ರಕ್ಷಣೆ ಸಿಕ್ಕಿತು ಎನ್ನುವಾಗಲೇ ವಿಕ್ರಮ್ನ ಕರಾಳ ನೆರಳುಗಳು ಮತ್ತೆ ಬೆನ್ನಟ್ಟಿವೆ. ಶತ್ರುಗಳು ಬರುವ ಮುನ್ನ ರುದ್ರ ಮತ್ತು ಮೇಘನಾ ಮತ್ತೊಮ್ಮೆ ತಪ್ಪಿಸಿಕೊಳ್ಳಲು ಸಾಧ್ಯವೇ? ಮೇಘನಾಳ ಗತಕಾಲದ ಆಘಾತಕಾರಿ ರಹಸ್ಯ ಬಯಲಾಗುವ ಆ ಮಹಾಕ್ಷಣ ಹತ್ತಿರವಾಗುತ್ತಿದೆ. ಮುಂದಿನ ಮಹಾಸಂಚಿಕೆ 10ರಲ್ಲಿ ಅತಿರೋಚಕ ಹಾಗೂ ಊಹಿಸಲಾಗದ ಅಚ್ಚರಿಯ ತಿರುವುಗಳು ಕಾದಿವೆ. ಯಾರೂ ನಿರೀಕ್ಷಿಸದ ಆ ಮಹಾರಹಸ್ಯಗಳು ಬಯಲಾಗುವ ಆ ಕುತೂಹಲಕಾರಿ ಘಟ್ಟಕ್ಕಾಗಿ ಕಾಯುತ್ತಿರಿ. ಈ ಸುಂದರ ಹಾಗೂ ಭಾವನಾತ್ಮಕ ಕಥೆಯನ್ನು ಮಿಸ್ ಮಾಡಿಕೊಳ್ಳದೆ ನೋಡಲು ಈಗಲೇ ಫಾರ್ಮಸಿಸ್ಟ್ ಮಾಮ್ ಸ್ಟೋರೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.